ಸಾಕಷ್ಟು ಜನ ರೈತ ಬಾಂಧವರ ಸಂಕಷ್ಟಗಳು ದೂರ ಆಗಬೇಕು, ಕೆರೆ ಬಾವಿಗಳು ತುಂಬಿ ಹರಿಬೇಕು, ಶುದ್ಧ ಜಲ ಶೀಘ್ರವಾಗಿ ವರ್ಣನ ಕೃಪೆಯಿಂದ ಈ ಭಾಗದಲ್ಲಿ ರೈತರು ಸಂತೃಪ್ತರಾಗಬೇಕು. ಹಾಗಾಗಿ ಸಾಂಬ ಸದಾಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಮಾನ್ಯ ಗುರೂಜಿಯವರು 9 ದಿನಗಳ ಕಾಲ ಎಳೆನೀರಿನ ಉಪವಾಸವನ್ನು ಮಾಡಿ ಬಹಳ ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ. ತನ್ಮೂಲಕ ಅವರೊಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದ್ದಾರೆ. ಆರೋಗ್ಯಕ್ಕೆ ಉಪವಾಸ ಸಹಾಯ ಮಾಡುತ್ತೆ, ಜೊತೆಗೆ ಆರೋಗ್ಯಕ್ಕೆ ಪ್ರಕೃತಿ ಚಿಕಿತ್ಸೆ ಸಹಾಯ ಮಾಡುತ್ತೆ, ಜೊತೆಗೆ ನಮ್ಮ ದೇಹದಲ್ಲೇ ಸಾಕಷ್ಟು ಶಕ್ತಿ ಇದೆ, ನಾವು ಅದಕ್ಕೊಂದು ಅವಕಾಶ ಕೊಡಬೇಕು ಅಂತೇಳಿ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಮ್ ಚಿನ್ನ ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ. ಖಂಡಿತವಾಗಿಯೂ ಸಂಪರ್ಕಿಸಿ AB ಪ್ರಾಪರ್ಟೀಸ್ ಮತ್ತು ಅಕ್ಷಯ ಗೋಲ್ಡ್ ಕಂಪನಿ. ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ ಮತ್ತು ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳು ಇರುವಂತಹ ಅಕ್ಷಯ ಗೋಲ್ಡ್ ಕಂಪನಿಗೆ ಒಮ್ಮೆ ಭೇಟಿ ಕೊಡಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ಗುರುವಾರ ಈ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜರನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಗುರು ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಬರೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬರವರ ಪ್ರಾರ್ಥನೆ, ಗುರುದತ್ತ ಮಹಾರಾಜರ ದರ್ಶನ, ಗುರು ಪರಂಪರೆ ಇರತಕ್ಕಂತಹದ್ದು, ಗುರುಗಳ ಆಶೀರ್ವಾದ, ಅವಧೂತ ಪರಂಪರೆ ಇರತಕ್ಕಂತಹ ಗುರುಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷವೇ ಸರಿ. ಗುರುವಾರ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಅವರವರ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡೆಯಲಿಕ್ಕಾಗಿ ಎಲ್ಲರೂ ಸಹಿತ ಕಾತುರದಿಂದಿರ್ತಾರೆ. ಯಾಕೆಂದರೆ ಗುರುವಾರ ಅಂದ ತಕ್ಷಣ ಪ್ರತಿಯೊಬ್ಬರು ಸಹಿತ ಆಲೋಚನೆ ಮಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹ ಹೊಂದಿದ್ದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೋಬಹುದು ಎಂಬತಕ್ಕಂಥ ಮನೋವಿಲಾಸೆ ಪ್ರತಿಯೊಬ್ಬರಲ್ಲೂ ಇದೆ. ಹಾಗೆ ಗುರುಲೇನಿ ವಿದ್ಯೆ ಅದು ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಅಂದರೆ ಗುರುವಿನಿಂದ ಬರ್ತಕ್ಕಂಥ ವಿದ್ಯೆಗೆ ಪವಿತ್ರತೆ ಇದೆ, ಅದಕ್ಕೆ ಆದಂತಹ ಅರ್ಥವಿದೆ. ಆದರೆ ಗುರುನೇ ಇಲ್ಲದಂತಹ ವಿದ್ಯೆ ಅದಕ್ಕೆ ಕೊನೆಯೂ ಇಲ್ಲ, ಅದಕ್ಕೆ ಮೊದಲೂ ಇಲ್ಲ, ಜೊತೆಗೆ ಅದಕ್ಕೆ ಸೂಕ್ತವಾದಂಥ ಸ್ಥಾನಮಾನವೂ ಇಲ್ಲ. ಅದಕ್ಕಾಗಿ ಗುರು ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದ ಯಶಸ್ಸು ಬೇಕಾದರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣವಾದಂಥ ಬದುಕನ್ನು ನೋಡಬೇಕಾದರೂ ಗುರುವಿನ ಮಾರ್ಗದರ್ಶನ ಬೇಕು.
ಅಂತಹ ಗುರುವಿನ ಮಾರ್ಗದರ್ಶನ ಪಡೀಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಗುರುಗಳ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಬರಿಗೈಲಿ ಹೋಗಬೇಡಿ. ಅಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಹಣ್ಣು ಹಂಪಲಾಗಲಿ, ಒಂದಿಷ್ಟು ಕಲ್ಸಕ್ಕರೆ ಆಗಲಿ, ಅಥವಾ ಒಂದಿಷ್ಟು ಏನಾದ್ರು ಡ್ರೈ ಫ್ರೂಟ್ಸ್ ಇಂಥದ್ದು ತೆಗೆದುಕೊಂಡು ಹೋಗಿ ಗುರುಗಳಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಪಾದಕೆಗಳ ದರ್ಶನ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಗುರು ಎಂಬತಕ್ಕಂಥ ಪದದ ಅರ್ಥವೇ ಬಹಳ ವಿಶೇಷ. ಸೂರ್ಯ ಪ್ರಭೆ ಇದ್ದಂಗೆ ಸೂರ್ಯನ ಕಿರಣಗಳು ಈ ಜೀವರಾಶಿ ಮೇಲೆ ಬಿದ್ದಾಗ, ಭೂಲೋಕದಲ್ಲಿ ಬಿದ್ದಾಗ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವಿದೆ. ಹಾಗೆ ಗುರುವಿನ ಅನುಗ್ರಹ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸಾಗಬೇಕಾದರೆ ಅದಕ್ಕೆ ಧರ್ಮ ಸೂಕ್ಷ್ಮಗಳನ್ನು, ಧರ್ಮವನ್ನು, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನು ಉಡಬಡಿಸ್ತಕ್ಕಂಥದ್ದೇ ಗುರು. ಹಾಗಾಗಿ ಗುರುಗಳ ಪ್ರಾರ್ಥನೆ ಮಾಡಲಿಕ್ಕೆ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಾಗಲಿ ಅಥವಾ ಗುರು ದತ್ತ ಮಹಾರಾಜರಾಗಲಿ ಅಥವಾ ಅವರವರ ಧರ್ಮಕ್ಕೆ ಸಂಬಂಧಪಟ್ಟ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವೇ ಸರಿ. ಹಾಗಾಗಿ ಜಗದ್ಗುರುಗಳಾದಂತಹ ಆದಿಶಂಕರನ್ನು ಸಹಿತ ಪ್ರಾರ್ಥನೆ ಮಾಡಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ, ಗುರುವಿನ ಅನುಗ್ರಹ. ಗುರುವಾರದಂದು ಈ ಶುಭ ದಿನ, ವೈಶಾಖ ಮಾಸದಲ್ಲಿ ಬರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ದಿನ, ವೈಶಾಖ ಮಾಸ ಕೃಷ್ಣ ಪಕ್ಷ, ಅದರಲ್ಲೂ ಇವತ್ತಿನ ದಿವಸ ಗುರುವಾರ ನಿನ್ನೆಯಷ್ಟೇ ಸಂಕಷ್ಟರ ಮಹಾಗಣಪತಿಯನ್ನು ಭಾಳ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ. ಗಣಪತಿ ಅನುಗ್ರಹವನ್ನು ಪಡೆದಿದ್ದೀರಿ. ಬೆಳಗಿನ ಶುಭ ಮುಹೂರ್ತದಲ್ಲಿ ಗುರುಗಳ ಪಾದ ಸೇವೆ, ಗುರುಗಳ ದರ್ಶನ, ಗುರುವಿನ ಪಾದಕ ದರ್ಶನ ಇದೆಲ್ಲವೂ ಸಹಿತ ಈ ಶುಭ ದಿನ ಮಾಡುತ್ತಿದ್ದೀರಿ. ಹಾಗೆ ಇವತ್ತಿನ ದಿವಸ ನೀವಿರಬೇಕಾಗಿರ್ತಕ್ಕಂತಹ ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಅನುಷ್ಠಾನಗಳೇನು, ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲಗಳಿದೆ, ರಾಶಿಗಳಲ್ಲಿರ್ತಕ್ಕಂಥ ಫಲ, ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರ, ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ತಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕ್ಷಣವನ್ನು ಹೇಗೆ ಸ್ವಾಗತಿಸಬೇಕು, ಅದನ್ನು ಹೇಗೆ ಆರಾಧಿಸಬೇಕು, ಆ ಒಂದು ಸುಂದರವಾದ ಕ್ಷಣದಲ್ಲಿ ನೀವೇನು ಕಲಿಬೇಕು, ಕಲಿತು ಸಮಾಜಕ್ಕೆ ನೀವೇನು ಕೊಡಬೇಕು, ಇದೆಲ್ಲದರ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರವನ್ನು ಈ ಕಳೆದ 1-2-3 ದಿನಗಳಿಂದ ತಿಳಿಸ್ತಾ ಬಂದಿದ್ದೇನೆ. ಹಾಗೆ ಆಗ್ನೇಯ ಭಾಗದಲ್ಲಿ ದೋಷವಿದ್ದಾಗ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಅಥವಾ ಮನೆಯ ಯಜಮಾನತಿ ಅಂದರೆ ಸಾಮಾನ್ಯಕ್ಕೆ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು, ಇಂತಹವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಗ್ನೇಯ ಭಾಗದಲ್ಲಿ ಸಮಸ್ಯೆ ಇದ್ದಾಗ, ಆಗ್ನೇಯ ಭಾಗದಲ್ಲಿ ನಿಮಗೆ ಗೊತ್ತಿಲ್ದಿರೋ ನೀರು ನಿಲ್ಲಿಸಿರ್ತಿದ್ರೆ, ಅಂದರೆ ಅಲ್ಲಿ ಒಂದು ಸಂಪ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲೇ ಬಾವಿ ಇರ್ತಕ್ಕಂಥದ್ದು, ಅಲ್ಲೇ ಬೋರ್ ಇರ್ತಕ್ಕಂಥದ್ದು, ಇಂತಹ ಪರಿಸ್ಥಿತಿ ನಿಮಗೆ ಎದುರಾಗಿದ್ದರೆ ಆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯ ಸಂಪೂರ್ಣವಾಗಿ ಹದಗೆಡ್ತಾ ಬರುತ್ತೆ. ಆರೋಗ್ಯ ಸಮಂಜಸವಾಗಿರೋದಿಲ್ಲ, ನೆಮ್ಮದಿ ಸರಿಯಾಗಿರೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ರವರವ ನರಕ ಶುರುವಾಗುತ್ತೆ ಆಗ್ನೇಯ ಭಾಗದಲ್ಲಿ ನೀರು ನಿಲ್ಲಿಸೋದ್ರಿಂದ. ಆದರೆ ವಿಧಿ ಇಲ್ಲ, ಮಾಡಿಬಿಟ್ಟಿದ್ದೀವಿ, ಇವತ್ತು ನಾವು ಮನೆ ಕಟ್ಟಿಲ್ಲ, ಸಾಕಷ್ಟು ಹಿರಿಯರು ಮಾಡಿಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಪರಿಹಾರ ಏನು ಎಂಬತಕ್ಕಂಥದ್ದನ್ನು ಅವರು ಸೂಚನೆ ಮಾಡಿರ್ತಾರೆ. ಅಥವಾ ನಮ್ಮ ಒಂದು ದರ್ಬಾರಲ್ಲಾಗಿದೆ, ನಾವು ಈ ತಪ್ಪು ಮಾಡಿದ್ದೀವಿ ಅಂದರೆ ಅದಕ್ಕೆ ಏನಾರಿರ್ತಕ್ಕಂತಹ ಪರಿಹಾರಗಳೇನು, ಅದಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಗಳೇನು, ಇದನ್ನು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಸಮಂಜಸವಾಗಿ ಸಂಪ್ರದಾಯಬದ್ಧವಾಗಿ ಒಂದಿಷ್ಟು ಅನುಷ್ಠಾನಗಳನ್ನು ಮಾಡಿ ಇಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡ್ಕೋಬೇಕಾಗಿದೆ. ಮನೆ ವಾಸ್ತುಗೃಹದಲ್ಲಿ ಮನೆಗಿರ್ತಕ್ಕಂಥ ತಾಯಂದಿರು, ಹೆಣ್ಣು ಮಕ್ಕಳು ಅವರು ನಗನಗ್ತಾ ಇದ್ದರೆ ಆ ಮನೆ ನಗುತ್ತೆ. ಯಾವಾಗ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ರವರವ ನರಕತರಲ್ಲಿರ್ತಕ್ಕಂಥದ್ದು ಅಥವಾ ಅವ್ರು ಆಡ್ತಕ್ಕಂಥ ಮಾತು ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಪ್ರತಿ ಕಾಲವೂ ಸಹಿತ ಶತ್ರುತ್ವ ನೋಡುವಂಥದ್ದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ದಿರ ಸದಾಕಾಲ ಕಣ್ಣೀರು ಹಾಕುವಂಥದ್ದು, ಇಂತಹ ಪರಿಸ್ಥಿತಿ ಆದರೆ ದಾರಿದ್ರ್ಯ ಲಕ್ಷ್ಮಿ ಎಂಬತಕ್ಕಂಥವಳು ತಾಂಡವಾಡಕ್ಕೆ ಶುರು ಮಾಡಿಬಿಡ್ತಾಳೆ. ದರಿದ್ರ ಲಕ್ಷ್ಮಿ ಮನೆಯಲ್ಲಿ ಕೂತು ತಾಂಡವಾಡ್ತಿದ್ದರೆ ಮನೆಯಲ್ಲಿ ನೆಮ್ಮದಿಯಲ್ಲಿರುತ್ತೆ, ಒಂದು ನೆಮ್ಮದಿಯ ಬದುಕಲ್ಲಿರುತ್ತೆ, ಆರ್ಥಿಕ ಸ್ಥಿತಿಗತಿಗಳು ಹೇಗೆ ಅಭಿವೃದ್ಧಿ ಆಗುತ್ತೆ, ಎಲ್ಲ ಕಡೆಯಿಂದಲೂ ಕುಂಠಿತವಾಗುತ್ತೆ, ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇಂತಹ ದೋಷಗಳು ದೂರ ಆಗಬೇಕಾದ್ರೆ ಒಂದಷ್ಟು ಉಪಯುಕ್ತವಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಆದರೆ ವಾಸ್ತು ಬಗ್ಗೆ ಆಗಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗಕರಣ, ಪಂಚಾಂಗ, ದರ್ಪಣಾಂಜನ, ರಾಶಿಫಲದತ್ತ ಒಂದಷ್ಟು ಗಮನ ಹರಿಸೋಣ. ಮೊದಲು ಈ ಶುಭ ದಿನದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇವತ್ತು ತಿಥಿ, ವಾರ, ನಕ್ಷತ್ರ ಏನು, ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಾಗೆ ಏನಾದರೂ ಫಲಗಳು ಸಿಗ್ಬೋದಾ ಆ ಚಿಂತನೆ ಮಾಡೋಣ. ಭಗವಂತ, ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭೋಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದನಾಯ ನಮಃ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ.
ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಶ್ರೀ ವಿಕಾರಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 23/5/2019 ಗುರುವಾರ, ಜೊತೆಗೆ ಪಂಚಮಿ, ಉತ್ತರಾಷಾಢ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ, ಪಂಚಮಿ ತಿಥಿ. ಪಂಚಮಿ ತಿಥಿ ಬಂತು ಅಂದರೆ, ಗುರುವಾರ ಪಂಚಮಿ ಬಂತು ಅಂದರೆ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ಬಹಳ ವಿಶೇಷವಾಗಿರುತ್ತೆ. ಆ ಪಂಚಮಿಯಲ್ಲೂ ಶ್ರೀ ಪಂಚಮಿ, ವಿಶೇಷವಾದ ಪಂಚಮಿ, ಜೊತೆಗೆ ಪಂಚಮಿಯೆಂದು ನಡೆಸಬಹುದಾದಂಥ ಅನುಷ್ಠಾನಗಳು ಎಲ್ಲವೂ ಬಹಳ ವಿಶೇಷವೇ. ವಾಸ್ತುಗೃಹದಲ್ಲಿ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ದೋಷ ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಶ್ರೀ ಪಂಚಮಿ ಅಥವಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪಂಚಮಿಯ ಮುಹೂರ್ತದಂದು ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಬಿಳಿ ಸಾಸಿವೆ, ಜೊತೆಗೆ ಆಗ್ನೇಯ ಭಾಗದಲ್ಲಿ ಚಂದ್ರ, ಅದರಿಂದ ಹಾಲಾಗಲಿ ಮೊಸರಾಗಲಿ ಅಥವಾ ಜೊತೆಗೆ ಒಂದು ಸ್ವಲ್ಪ ಧಾನ್ಯ ಅಕ್ಕಿ ಆಗಲಿ ಅಥವಾ ಬಿಳಿ ಸಾಸಿವೆ ಆಗಲಿ, ಇಂತಹದ್ರಿಂದ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೋಬಹುದು. ಆ ದೋಷವನ್ನು ದೂರ ಮಾಡ್ಕೋಬೇಕಾದ್ರೂ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದಿಷ್ಟು ದರ್ಪಣಾಂಜನ ಇದೆ, ರಾಶಿಫಲ ಇದೆ. ಇದೆಲ್ಲವನ್ನು ತಿಳ್ಕೊಂಡು ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಸಹಿತ ನಾವು ತಿಳ್ಕೊಳ್ತಾ ಹೊರಡೋಣ. ಕೂತ್ಕೊಳ್ಳಿ. ಗುರುಜೀಗ ದರ್ಪಣಾಂಜನ ದರ್ಶನ, ರಾಶಿಫಲ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿಂದ್ರಾಣಿ ಚಾಮುಂಡಾ ಚಂಡಿಕ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಓಂ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ನಮಃ. ಓಂ ಶ್ರೀಂ ಭಗವತಿ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಗುರುವಾರ ಈ ಶುಭ ದಿನದಂದು ತಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು, 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಭವಿಷ್ಯತ್ತಲ್ಲೂ ಸಹಿತ ಲಾಭ ನಷ್ಟಗಳೇನು, ಜೊತೆಗೆ ಬರ್ತಕ್ಕಂಥ ಗಂಡಾಂತರಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ವಿಧಿವಿಧಾನ ಹೇಗೆ, ಕಷ್ಟಪಟ್ಟು ನಮ್ಮದೇ ಆದಂತಹ ಬದುಕನ್ನು ನಾವು ಮತ್ತಷ್ಟು ಅಭಿವೃದ್ಧಿ ತೆಗೆದುಕೋಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲೂ ಇರತಕ್ಕಂಥದ್ದೇ. ಮನುಷ್ಯನ ಗ್ರಹಗತಿಗಳಲ್ಲಿ ಒಂದಷ್ಟು ವ್ಯತ್ಯಾಸಗಳಿದ್ದಾಗ ನಾವು ಯಾವ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಈ ಚಿಂತನೆಗಳೆಲ್ದಿರ ನಾವು ಮಾಡಿದ್ದೇ ಆದರೆ ಅಲ್ಲಿ ಅಚಾತುರ್ಯ ಆಗುತ್ತೆ. ಆದರೆ ಅಣುರೇಣ ತೃಣಕಾಷ್ಟವೂ ಭಗವಂತನ ಅಧೀನ. ಭಗವಂತ ಆತನ ಕೃಪಾ ಕಟಾಕ್ಷವಿಲ್ಲದಿರ, ಆತನ ಆಜ್ಞೆ ಇಲ್ದಿರ ಏನೊಂದು ಚೂರು ಬದಲಾವಣೆ ಆಗೋದಿಲ್ಲ, ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಆದರೆ ಎಲ್ಲಕ್ಕೂ ಜಗನ್ನಾಥ ಅಂದರೆ ಜಗನ್ನಾಟಕವನ್ನು ಆಡಿಸ್ತಕ್ಕಂಥವನು, ಜಗತ್ತಿಗೆ ನಾಟಕವನ್ನು ಆಡಿಸಿ ನಡೆಸ್ತಕ್ಕಂಥವನು ಜಗನ್ನಾಥ ಅಂದರೆ ಮಹಾವಿಷ್ಣು. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಗುರುವಾರದ ಈ ಶುಭ ದಿನದಂದು ಇರ್ತಕ್ಕಂಥ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು, ಭವಿಷ್ಯತ್ತೇನು, ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಬುದ್ಧಿ ಚೈತನ್ಯ, ನಿಮ್ಮ ಜ್ಞಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಒಂದೊಂದು ವಿಶೇಷತೆಗಳಿದೆ. ಜೊತೆಗೆ ಯಾರೊಬ್ಬರಾದರೂ ಸಹಿತ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ ಪ್ರತಿಯೊಬ್ಬರಿಗೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಲ್ಲಿದೆ. ಆದರೆ ಅದೃಷ್ಟ ಇದ್ದಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ನೀವು ಹಾಕುವಂಥ ಒಂದು ಹೆಜ್ಜೆನ ಶಾಸ್ತ್ರಬದ್ಧವಾಗಿ ಹಾಕಿದ್ದೆ ಆದರೆ ಮೇಷರಾಶಿಯವರು ಇವತ್ತು ಬಹಳ ಅದೃಷ್ಟವನ್ನು ಕಾಣ್ತೀರಿ. ಯಾಕೆಂದರೆ ನಿನ್ನೆಯಷ್ಟೇ ಸಂಕಷ್ಟರ ಮಹಾಗಣಪತಿನ ನಿನ್ನೆ ಎಲ್ಲರೂ ಪೂಜಿಸಿದ್ದೀರಿ, ಗಣಪನ ಆರಾಧನೆ ಮಾಡಿದಿರಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಿ, ಗಣಪತಿಯ ಮಹಾಪ್ರಸಾದವನ್ನು ಸ್ವೀಕರಿಸಿದಿರಿ, ಹೆಚ್ಚಿನ ಯಶಸ್ಸಿಗೆ ಪಾತ್ರರಾಗಿದ್ದೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವೇನೇ ಕೆಲಸ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಮನೆದೇವರ ಪ್ರಾರ್ಥನೆ, ಸಾಧ್ಯವಾದರೆ ಬಿಳಿ ಎಕ್ಕದ ಹೂವನ್ನು ತಂದು ಗಣಪತಿಗೆ ಪ್ರಾರ್ಥನೆ ಮಾಡಿ 1-2 ಹೂಗಳನ್ನು ದೇವರ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲಿ ಒಂದು ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಗಂಧವನ್ನು ತೆಗೆದು ಆ ಗಂಧದಿಂದ ಗಣಪತಿಗೋ ಅಥವಾ ನಿಮ್ಮ ಮನೆದೇವರಿಗೂ ಅರ್ಪಣೆ ಮಾಡಿ ಉಳಿದಂಥ ಸ್ವಲ್ಪ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಮನಸ್ಸಿಗೆ ನೊಂದುಕೊಂಡಿರ್ತೀರಿ. ಯಾರಿಗಾದರೂ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಅಥವಾ ಬಂಧು ಬಳಗಕ್ಕೆ ನಿಮ್ಮ ಕೈಲಿರ್ತಕ್ಕಂಥ ಕೆಲವೊಂದಷ್ಟು ವಸ್ತುಗಳನ್ನು ಕೊಟ್ಬಿಟ್ಟಿರ್ತೀರಿ. ಪುನಃ ಅಪೇಕ್ಷೆ ಪಡೆದರೂ ಸಹಿತ ನಿಮಗೆ ಆ ವಸ್ತು ಬೇಕಾದರೂ ಸಹಿತ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಮನೆಗೆ ಬರೋದಿಲ್ಲ. ಸರಿಯಾದ ಸಮಯಕ್ಕೆ ನಿಮ್ಮ ಮನೆಗೆ ಬರೋದೂ ಇಲ್ಲ. ಅದನ್ನು ವಸ್ತು ವಾಪಸ್ ಕೊಡಬೇಕಾದ್ರೆ ಕೊಡುವಂಥ ಮನಸ್ಥಿತಿ ಅವ್ರಿಗಿರೋದಿಲ್ಲ. ಆದರೆ ಕೆಲವೊಮ್ಮೆ ನಾವು ಕೊಟ್ಟು ಕೈ ಕಳ್ಕೊಂಡು ಭಾಳಷ್ಟು ಹಿಂಸೆ ಪಡ್ತಿರ್ತೀವಿ. ಯಾಕೆಂದರೆ ಕೈಯಲ್ಲಿರ್ತಕ್ಕಂಥ ವಸ್ತುವನ್ನು ಇನ್ನೊಬ್ಬರು ಕೊಟ್ಟು ನಮ್ಮ ಕಷ್ಟಕ್ಕೆ ಅದು ಆಗದಿದ್ದ ಮೇಲೆ ನಮಗೇನು ಪ್ರಯೋಜನ ಅಂತಕ್ಕಂಥದ್ರ ಮನಸ್ಸಿಗೆ ನೋವು ಬಹಳಷ್ಟು ಉಂಟಾಗುತ್ತೆ. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಆಗಲಿ, ಏನೇ ಲಾಭ ನಷ್ಟಗಳಾಗಲಿ ಅಥವಾ ನಿಮ್ಮ ಸ್ಥಿತಿಗತಿಗಳಾಗಲಿ, ನೀವು ಲೈಫಲ್ಲಿ ಭಾಳ ಕಷ್ಟಪಟ್ಟು ಶ್ರಮಿಸಿ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡಿದರೆ ಅದನ್ನು ಉಪಾಯವಾಗಿ ಯಾರಾದರೂ ಬಂದು ಇಸ್ಕೊಂಡೋಕ್ಕೆ ಸಾಕಷ್ಟು ಇಸ್ಕೊಂಡು ಹೋಗುವಂಥದ್ದು ಅಥವಾ ಉಪಾಯವಾಗಿ ನಿಮ್ಮಿಂದ ದುಡ್ಡನ್ನು ಕಿತ್ಕೊಳ್ಳುವಂಥದ್ದು, ಇಂತಹ ಒಂದು ಪ್ರಯತ್ನಗಳಿಗೆ ಮುಂದಾಗ್ತಿರ್ತಾರೆ. ಇವತ್ತು ಬಹಳ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಿ. ಇವತ್ತು ನೀವು ಕೈನ ಹರಿಬಿಟ್ರೆ ಸಾಕಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ನೊಂದುಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು, ಮಿಥುನ ರಾಶಿ ಮಿಥುನ ಲಗ್ನ, ಮಿಥುನ ಲಗ್ನದಲ್ಲಿ ಜನಿಸಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ನೆಮ್ಮದಿ ಕಾಣ್ತೀರಿ. ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಿ ಒಂದಷ್ಟು ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಕಾಲ ಎದುರಾಗುತ್ತೆ. ನಿಮ್ಮ ಆತ್ಮೀಯರಾಗಲಿ, ಬಂಧು ಬಳಗಾಗಲಿ, ನಿಮ್ಮ ಸ್ನೇಹಿತರಾಗಲಿ, ನಿಮ್ಮ ಉದ್ಯೋಗ ಅಥವಾ ನಿಮ್ಮ ವ್ಯವಹಾರಗಳು ಮಾಡುವಂಥ ಸಾನ್ನಿಧ್ಯಗಳಿಗೆ ಬಂದು ನಿಮ್ಮ ಸ್ನೇಹವನ್ನು ಮತ್ತಷ್ಟು ಗಟ್ಟಿಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಾರೆ. ಹಾಗೆ ಇವತ್ತು ನೀವು ಮಾಡುವಂತಹ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದೂ ಸಹಿತ ಅಷ್ಟೊಂದು ಪ್ರಬುದ್ಧಮಾನಕ್ಕೆ ಬರ್ತಕ್ಕಂಥದ್ದಲ್ಲ. ಎಲ್ಲ ಕಡೆಯಿಂದಲೂ ಸಮಸ್ಯೆಗಳೇ, ಎಲ್ಲವೂ ಬರೀ ನೋವೇ. ಇಂತಹ ಪರಿಸ್ಥಿತಿ ಇದ್ದಾಗ ಭಾಳ ಜೋಪಾನ ಇರಬೇಕು. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮಿಥುನ ರಾಶಿಯವರು ಒಂದಷ್ಟು ಎಳ್ಳು ಮತ್ತು ಬೆಲ್ಲ, ಎಳ್ಳು ಬೆಲ್ಲವನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಗಂಡಾಂತರ, ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳು, ನೀವು ಯಾವ ತೊಂದರೆಗಳಲ್ಲಿದ್ದೀರೋ ಆ ತೊಂದರೆಗಳಿಂದ ಬೇಗ ಹೊರಗಡೆ ಬರ್ತೀರಿ. ಇದಿಷ್ಟೇ ಅಲ್ಲದಿರ ಜಲದಿಂದ ಒಂದಷ್ಟು ತೊಂದರೆ ಉಂಟಾಗ್ಬೋದು ಮಿಥುನ ರಾಶಿಯವರಿಗೆ. ಅದರಿಂದ ಜಲದಿಂದ ಉಂಟಾಗುವಂತಹ ತೊಂದರೆ ಅಂತ ಪ್ರಶ್ನೆಯಲ್ಲಿರೋದ್ರಿಂದ ಹರಿಯೋ ನೀರ ಹತ್ರ ಆಗಲಿ, ಸಮುದ್ರದಲ್ಲಾಗಲಿ ಅಥವಾ ಸಮುದ್ರಕ್ಕೆ ಹರಿಯೋ ನೀರ ಹತ್ರ ಮಕ್ಕಳನ್ನು, ದೊಡ್ಡವ್ರನ್ನ ಕರ್ಕೊಂಡೋದಾಗ ಈ ಪ್ರಕಾರವಾಗಿ ಮಿಥುನ ರಾಶಿಯವರು ಯಾರಿದ್ದೀರೋ ನಿಮ್ಮ ರಾಶಿಯಲ್ಲಿ ಒಂದಷ್ಟು ತೊಂದರೆಗಳಾಗುತ್ತೆ. ಅದರಿಂದ ಭಾಳ ಎಚ್ಚರಿಕೆಯೂ ಬೇಕಾಗುತ್ತೆ. ಈ ಎಚ್ಚರಿಕೆ ತೆಗೆದುಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಕಷ್ಟ ಕಾರ್ಪಣ್ಯಗಳಿಂದ ದೂರ ಇರಬಹುದು, ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು, ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮಾತೃಕಾರಕ, ಗುರು ಕಾರ್ಯಕಾರಕ. ಅಂದರೆ ಗುರು ಏನೇ ಹೇಳಿದ್ರು ಸಹಿತ ಗುರುಬಲ ಇದ್ದರೆ ಮಾತ್ರ ಎಲ್ಲ ಕೆಲಸ ಆಗುವಂಥದ್ದು. ಹಾಗೆ ಅಂತಹ ಗುರುಬಲವನ್ನು ಸಿದ್ಧಿಪಡಿಸ್ಕೊಂಡು ಒಂದಷ್ಟು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ನಾನು ನಂದು ಅಂತ ಮಧಾನರಾಗಿರ್ತೀರಿ. ಯಾವೊಬ್ಬ ಬಡವ ಬಂದರೂ ಸಹಿತ ಮುಖ ಕೊಟ್ಟು ಮಾತಾಡೋದಿಲ್ಲ. ಅಥವಾ ಯಾರೇ ಒಬ್ಬ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿ ನೋಡಿದ್ರೆ ನಿಮ್ಮ ಮುಖ ಆ ಕಡೆ ತಿರುಗಿಸ್ಕೊಳ್ತೀರಿ. ಇನ್ನೊಬ್ಬರಿಗೆ ಬರೋ ಕಷ್ಟ ನಮಗೇನಾದ್ರು ಬಂದರೆ ನಾವು ತಡೀಲಿಕ್ಕಾಗುತ್ತಾ ಎಂಬತಕ್ಕಂಥ ಚಿಂತನೆಯನ್ನು ನೀವು ಮಾಡಬೇಕು. ಯಾವುದೇ ಚಿಂತನೆ ಇಲ್ದಿರ ಎಲ್ಲರನ್ನೂ ಸಹಿತ ಒಂದೇ ತಗಡಿಗೆ ಹಾಕಿ ತೂಕ ಮಾಡುವಂಥದ್ದು ಸಮಂಜಸವಲ್ಲ. ಇವತ್ತಿನ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇದ್ದರೆ ಸಾಕಷ್ಟು ಒಳ್ಳೆಯ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ಈಗ ವೀಕ್ಷಕರೇ, ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ವನಜಾಕ್ಷಿ ಅಂತ ಮೇಡಮ್. ನಮ್ದು ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ಮ ಬಗ್ಗೆ ನಾವು ಕೇಳಬೇಕಾಗಿತ್ತು. ಸರಿಮಾ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಪ್ರಾಬ್ಲಮ್ 10 ವರ್ಷದಿಂದ ಮಕ್ಕಳಿರ್ಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಗುರುಜಿ. 10 ವರ್ಷದಿಂದ ಮಕ್ಕಳೆಲ್ಲ ಒಮ್ಮೆನೂ ಗರ್ಭ ನಿಂತಿಲ್ಲ? ಇಲ್ಲ ಗುರುಜಿ. ವೈದ್ಯರೇನು ಹೇಳಿದ್ರು, ಡಾಕ್ಟರ್ ಏನು ಹೇಳಿದ್ರು? ಇತ್ತೀಚೆಗೆ ಲ್ಯಾಪ್ಟಾಪ್ ಮಾಡ್ಕೊಂಡ್ ಬಂದಿದ್ವಿ ಗುರುಜಿ. 15 ದಿವಸ ಆಗ್ತಾ ಐತೆ. 12 ದಿವಸ ಆಯ್ತು ಮಾಡ್ಕೊಬಂದು. ಅದಕ್ಕೆ ನಿಮ್ ಕಾರ್ಯಕ್ರಮ ದಿನನಿತ್ಯ ನೋಡ್ತಿದ್ವಿ. ನಮಗೂ ಒಂದು ಕಾಲ್ ಸಿಕ್ಕರೆ ಕೇಳ್ಬೋದಲ್ಲ ಅಂತ ಖುಷಿ ಆಯ್ತು. ಇವತ್ತು ಟ್ರೈ ಮಾಡಿದ್ವಿ ಗುರುಜಿ. ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ತಾವೇನು ಅಂದ್ಕೊಂಡಿದ್ರು ಅದಾಗಲಿ. ನಿಮ್ಮ ಮನೆಗೂ ಸಹಿತ ಒಂದು ಪುಟ್ಟದಾದಂಥ ಒಂದು ಕಂದಮ್ಮ ಬರಲಿ.
ಯಾಕೆಂದರೆ ಯಾವುದೇ ಒಬ್ಬ ತಾಯಿಗಾದರೂ ಸಹಿತ ತನ್ನ ತಾಯಿತನದ ಸುಖ ಬೇಕು, ಜೊತೆಗೆ ಆ ಕುಟುಂಬಕ್ಕೆ ಅವಳು ಒಬ್ಬಳು ತಾಯಿಯಾಗಿ ನಿಲ್ಲಬೇಕು. ಆಗಲೇ ಅದಕ್ಕೊಂದು ಬೆಲೆ ಸಿಗ್ತಕ್ಕಂಥದ್ದು. ಮದುವೆಯಾಗಿ ಈಗ 10 ವರ್ಷ ಆಯ್ತಮ್ಮ? ಗುರುಜಿ 23 ಬಂದ್ರೆ 10ರಲ್ಲಿ ಬೀಳುತ್ತೆ ಗುರುಜಿ, 9ರಲ್ಲಿ ಇದೆ, 10ರಲ್ಲಿ ಬೀಳುತ್ತೆ ಗುರುಜಿ. ಆಗಲಿ, ಒಂದು ಕೆಲಸ ಮಾಡಿ, ಚಿಕ್ಕಬಳ್ಳಾಪುರಕ್ಕೆ ಸಮೀಪದಲ್ಲಿರ್ತಕ್ಕಂಥದ್ದು ನಂದಿಗ್ರಾಮ. ಗುರುಜಿ. ಆ ನಂದಿಗ್ರಾಮಕ್ಕೆ ಹೋಗಿ ಅಲ್ಲಿ ಯೋಗನಂದೀಶ್ವರ ಭೋಗನಂದೀಶ್ವರನಿಗೆ ಎರಡೂ ಸಹಿತ ಆ ಎರಡೂ ಕ್ಷೇತ್ರಗಳಿಗೂ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಗುರುಜಿ. ಯೋಗನಂದೀಶ್ವರ ಭೋಗನಂದೀಶ್ವರರ ಸಾನ್ನಿಧ್ಯದಲ್ಲಿ ಉಪ್ಪು ಬೆಲ್ಲ ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಸಾಕಷ್ಟು ಶೀಘ್ರವಾಗಿ, ಅಂದರೆ ನಿಮ್ಮ ಎಲ್ಲ ಥರ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಒಂದು ಅಸಮಾಧಾನ ದೂರ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯ ಗುಣ ಆಗುತ್ತಮ್ಮ. ಗುರುಜಿ. ಒಳ್ಳೆಯದಾಗಲಿ ತಾಯಿ. ಗುರುಜಿ, ಕರ್ಕಾಟಕವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗುರುವಾರ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಗುರುವಿನ ಮಾರ್ಗದರ್ಶನ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು, ಒಟ್ಟಾರೆ ನೀವು ಏನು ಕೆಲಸ ಕಾರ್ಯ ಮಾಡ್ತೀರಿ, ಯಾವುದ್ರ ಬಗ್ಗೆ ನಿಮ್ಮ ಚಿಂತನೆ ಇದೆ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಎಲ್ಲಿ ಅಸಮಾಧಾನ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 4-6 ಜನಗಳ ಸಹಕಾರ ತೆಗೆದುಕೊಳ್ತಕ್ಕಂಥದ್ದು, ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇವತ್ತು ಸ್ವಲ್ಪ ಶ್ರಮಿಸಿದ್ರೂ ಸಹಿತ ಸಾಕಷ್ಟು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸಿದೆ. ಹಾಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ಅನ್ನವನ್ನು ಉಣಬಡಿಸಿ ತದನಂತರ ನೀವು ಊಟ ಮಾಡುವಂಥದ್ದು ಬಹಳ ವಿಶೇಷ. ಹಾಗೆ ಇವತ್ತಿನ ದಿವಸ ಸರಿಸುಮಾರು 4ರಿಂದ 5 ಗಂಟೆ 15 ನಿಮಿಷದೊಳಗಾಗಿ 4ರಿಂದ 5 ಗಂಟೆ 15 ನಿಮಿಷದೊಳಗಾಗಿ ಬಹಳ ಒಳ್ಳೆಯ ಕಾಲ ಇದೆ, ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಸಾಕಷ್ಟು ಲಾಭ ಇರತಕ್ಕಂಥದ್ದು. ಜೊತೆಗೆ ಇದೇ ಸಮಯದಲ್ಲೇ ನಿಮ್ಮ ಸ್ನೇಹಿತರು, ಬಂಧು ಬಳಗ ಇಂಥವರಿಂದ ಪ್ರಶಂಸೆಗೀಡಾಗುವಂತಹ ಒಂದಷ್ಟು ಬದಲಾವಣೆಗಳು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ, ದತ್ತ ಮಹಾರಾಜರ ಇವತ್ತು ದರ್ಶನ ಅಥವಾ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದ ನಿಮಗಿದ್ದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಅಂಥ ವಿಶೇಷವಾಗಿರ್ತಕ್ಕಂಥ ದಿನವಲ್ಲ. ಪ್ರತಿದಿನಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಬೆಳಗಿನಿಂದಲೇ ಮನಸ್ಸಿಗೆ ಅಸಮಾಧಾನ, ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅಥವಾ ಒಂದಷ್ಟು ನೆಮ್ಮದಿ ಇದೆ ಪರವಾಗಿಲ್ಲಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಬೇಕೇ ಬೇಕಾಗುತ್ತೆ. ನಿಮ್ಮ ಕೈಲಿರ್ತಕ್ಕಂಥ, ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳನ್ನು ಭಾಳ ಜೋಪಾನವಾಗಿ ನೈಸಾಗಿ ಮಾತಾಡಿ ವಸ್ತುಗಳನ್ನು ಇನ್ನೊಬ್ಬರ ಕೈಗೆ ತಂದುಕೊಂಡು ಪುನಃ ನಿಮಗೆ ಆ ವಸ್ತು ಸಿಗದಂಥ ರೀತಿಯಲ್ಲಿ ಮಾಡುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳ ನೋವು ಕೊಡುವಂಥದ್ದು, ನಿಮ್ಮ ಜೊತೆಲಿರ್ತಕ್ಕಂಥವರು ನಿಮ್ಮ ಆತ್ಮೀಯರೇ ಆಗಿದ್ದುಕೊಂಡು ಅವರೇ ನಿಮಗೆ ಕೆಲವು ದ್ರೋಹಗಳನ್ನು ಬಗೆಯುವಂಥ ಪರಿಸ್ಥಿತಿ ಇವತ್ತಿನ ರಾಶಿಫಲದಲ್ಲಿದೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆ ಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಏನು ಕೆಲಸ ಕಾರ್ಯ ಮಾಡಿದ್ರೂ ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡಿ, ನಾಳೆ ಆ ಕೆಲಸವನ್ನು ಮುಂದುವರಿಸ್ಕೊಳ್ಳಿ, ಒಂದಷ್ಟು ಅನುಕೂಲ ಆಗ್ಬೋದು. ಆದರೆ ಇವತ್ತಂತೂ ಕನ್ಯಾ ರಾಶಿಯವರಿಗೆ ಅಂತಹ ಲಾಭ ಇರತಕ್ಕಂಥ ದಿನ ಅಲ್ಲ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದುಃಖವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಒಳಗಡೆನೇ ನೋವು ಇಟ್ಕೊಂಡು ಭಾಳ ನೋವು ಪಡ್ತಾ ಇದ್ದೀರಿ. ಹಾಗೆ ಸಾಧ್ಯವಾದರೆ ಬೆಳಗಿನ ನಿಮ್ಮ ಟಿಫನ್ ಆಗಲಿ, ಮಧ್ಯಾಹ್ನ ಊಟ ಆಗಲಿ ಅಥವಾ ರಾತ್ರಿ ಊಟ ಆಗಲಿ, ಇಂತಹ ಊಟದ ಸಮಯಕ್ಕೂ ಅರ್ಧ ಗಂಟೆ ಮುನ್ನ ಮನೆ ದೇವರ ಪ್ರಾರ್ಥನೆ ಮಾಡಿ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮಲ್ಲಿ ಮತ್ತೊಂದು ವಿಶೇಷತೆಯನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೋಬೇಕಾದ್ರೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಹುರುಳಿ ಮತ್ತು ಅವರೆ, ಈ ಅವರೆಬೇಳೆ ಮತ್ತು ಹುರುಳಿ ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮ್ಮದಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ನಿಮಗಿದೆ. ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನವೂ ಹೌದು. ಆದರೆ ಇವತ್ತಿನ ದಿವಸ ಒಂದಷ್ಟು ಅನುಮಾನಕ್ಕೀಡಾಗುತ್ತೆ, ಮನಸ್ಸಿಗೊಂದಷ್ಟು ಶಾಂತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳಷ್ಟು ಲಾಭವನ್ನೇ ನೋಡ್ತೀರಿ.
ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು, ಕೆಲಸ ಕಾರ್ಯಗಳನ್ನು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ನಿಮ್ಮ ವೃತ್ತಿ ರಂಗದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಸಂಕಲ್ಪ ಮಾಡಿರೋರು ಸಹಿತ ಇವತ್ತು ಖಂಡಿತ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಉದ್ಯೋಗಕ್ಕಾಗಿ ಸಾಕಷ್ಟು ದಿನಗಳಿಂದ ಹುಡುಕಾಡ್ತಿರ್ತಕ್ಕಂಥ ನಿಮಗೆ ಇವತ್ತು ಉದ್ಯೋಗ ಒಂದು ಅವಕಾಶ ಸಿಗುವಂಥದ್ದು, ಸಿಕ್ಕಂಥ ಅವಕಾಶನ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥದ್ದು, ನಿಮ್ಮ ಆತ್ಮೀಯರು ಸ್ನೇಹಿತರಿಂದ ಒಂದಷ್ಟು ಲಾಭ ತರತಕ್ಕಂಥ ರೀತಿ ಉಪಯುಕ್ತವಾದಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಆದರೆ ಇವತ್ತಿನ ದಿವಸ ಮಾತ್ರ ಬೆನ್ನೋವು ಅಥವಾ ಮೊಣಕಾಲು ನೋವು, ಸೊಂಟ ನೋವಿನಿಂದ ಒದ್ದಾಡ್ತೀರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಲಾರಾಶಿಯವರಿಗೆ ಸಮಸ್ಯೆ ಇದೆ ಬಿಟ್ಟರೆ ಇವತ್ತು ಮತ್ತೆಲ್ಲ ವಿಚಾರದಲ್ಲಿ ಒಂದಷ್ಟು ಲಾಭವೇ ಇದೆ. ಲಾಭ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ಹೊಸದಾದಂಥ ಒಂದು ಯೋಗಗಳಿದೆ. ಇದೆಲ್ಲ ಯೋಗ ಫಲದಿಂದ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಒಂದಷ್ಟು ಅಸಮಾಧಾನ ಸನ್ನಿವೇಶ ಇದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೋದು. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು, ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಸಾಕಷ್ಟು ದಿನಗಳಿಂದ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯನ್ನು ಹೊತ್ತಿದ್ದೀರಿ. ಆದರೆ ಸಮಸ್ಯೆಗಳಿಂದ ಹೊರಬಂದು ಇವತ್ತು ಶಾಂತಿ ನೆಮ್ಮದಿಯನ್ನು ನೋಡ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿದ್ದೀರಿ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕಿದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಅಥವಾ ಒಂದಷ್ಟು ಕಡಲೆಕಾಳು ಇಂತಹದ್ದನ್ನು ಗುರುಗಳ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ತುಂಬ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಏನು ನೋವಿದೆಯೋ, ಯಾವ ದುಃಖದಿಂದ ಕಣ್ಣೀರು ಹಾಕ್ತಿದ್ದೀರೋ ಅದೆಲ್ಲವನ್ನು ದೂರ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿಕೊಂಡು ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಬೆಳಕನ್ನು ತರತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜವರು ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಬೇಡ ಮೇಡಮ್, ನಂದು ಬಳ್ಳಾರಿ ಡಿಸ್ಟಿಕ್ಲಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ? ಅದೇ ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ನಾವು 5 ವರ್ಷ ಕೆಳಗೆ ಮಾಡಿದ್ವಿ. ಸರಿಮಾ, ಗುರುಜಿ ಇದ್ದಾರೀಗ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ಕೋಟಿ ನಮಸ್ಕಾರಗಳು ನಿಮಗೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದೆ ಸರ್ ಗುರುಜಿ. ಹೇಳಮ್ಮ. ನೀವು ಚೆನ್ನಾಗಿದ್ದೀರಿ ಸರ್ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಅದೇ ಗುರು, ನಮಗೆ ಸಮಸ್ಯೆ ಗುರುಜಿ 10 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ನನ್ ಕಷ್ಟ ಪರಿಹಾರ ಆಗ್ತಾ ಇಲ್ಲ. ಏನು ಸಮಸ್ಯೆ ತಾಯಿ? ಅದೇ ನಮ್ಮ ಯಜಮಾನ್ರು ಹೋಗಿ 10 ವರ್ಷ ಆಯ್ತು ಗುರುಜಿ. ಇನ್ನೂ ಇದುವರೆಗಾಗಿ ಅಡ್ರೆಸ್ ಇಲ್ಲ, ಎಲ್ಲಿ ಇದಾರೆ ಅಂತದ್ದು ಗೊತ್ತಾಗಿಲ್ಲ. ಫೋನ್ ಇಲ್ಲ, ಏನಿಲ್ಲ. 2 ಮಕ್ಳು ಇದಾರೆ ನನಗೆ. 10 ವರ್ಷ ಆಯ್ತಾ ಮನೆ ಬಿಟ್ಟು ಹೋಗಿ? 2009 ಹೋಗಿದ್ದಾರೆ ಗುರುಜಿ. ಎಲ್ಲಿ ಹೋದ್ರು? ಏನು ಕೆಲಸ ಮಾಡ್ತಿದ್ರು ಅವರು? ಮಾಮೂಲಿ ಇಲ್ಲೇ ಕೂಲಿ ಕೆಲಸ ಮಾಡ್ತಿದ್ರು ಗುರುಜಿ. ಫ್ಯಾಕ್ಟ್ರಿಗೆ ಹೋಗ್ತಿದ್ರು. ಮಾರ್ಚ್ 30ನೇ ತಾರೀಕು ಹೋಗಿದ್ರು, ಸೋಮವಾರ. ಗುರುಜಿ ಇದುವರೆಗಾಗಿ ಬಂದಿಲ್ಲ. 2 ಮಕ್ಕಳು ಇನ್ನ ಚಿಕ್ಕ ಗುರುಜಿ. ಅವಾಗ ನನ್ನ ಮಗ 6 ವರ್ಷ ಹುಡುಗ, ಮಗಳು 4 ವರ್ಷದ್ದು. ಅದೇ ಗುರು, ನಮ್ಮ ಸಮಸ್ಯೆ ಏನ್ ಗುರುಜಿ? ನಂದು ಬಹಳ ಕಷ್ಟ ಆಗಿದೆ ಗುರುಜಿ. ಏನ್ ಮಾಡಿದ್ರು ಎದುರು. ಅಲ್ಲ ತಾಯಿ, ನಾನೊಂದು ಮಾತು ಹೇಳ್ತೀನಿ ಕೇಳು. 10 ವರ್ಷ ಆಯಿತು ಅಂತ ಹೇಳ್ತಿದ್ದೀರಿ. ಈಗ ನೀವು ವಾಸ ಇರೋದು ಅವರು ಗಂಡನ ಮನೆ ಕಡೆಯವರೆಲ್ಲ ನಿಮ್ಮ ಜೊತೆ ಇದ್ದಾರಾ? ಇಲ್ಲ ಗುರುಜಿ, ನಾನು ಗಂಡನ ಮನೆಯಲ್ಲೇ ಇದ್ದೀನಿ. ಆದ್ರೂ ನಮ್ಮ ಅತ್ತೆ ಇಲ್ಲ, ತೀರ್ಕೊಂಡು ಹೋಗಿದಾರ. ಮೈದ್ನ ಬೇರೆ ಊರಲ್ಲಿ ಇದ್ದಾನ, ನಮ್ಮನ್ನ ಮಾತಾಡ್ಸಲ್ಲ. ಗಂಡನ ಮನೆಯಲ್ಲೇ ಇದ್ದೀರಿ? ಹಾ, ಗಂಡನ ಮನೆಯಲ್ಲೇ ಇದ್ದೀನಿ ಗುರುಜಿ. ಅಬ್ಬಾ, ಎಷ್ಟು ನರಕ ತಾಯಿ ಇದು. ಎಂತಹ ಕಷ್ಟ ಅನುಭವಿಸ್ತಾ ಇದ್ದೀರಿ ಗುರುಜಿ. ನನ್ ಕಷ್ಟ, ನನ್ನ ತವ್ರ ಮನೆಯವ್ರು ಸ್ವಲ್ಪ ಕೈ ಹಿಡ್ದಾರ ಗುರುಜಿ, ಅದಕ್ಕಾಗಿ ಬದುಕಿದ್ದೀನಿ. ಇಲ್ಲಾಂದ್ರೆ ನಾನು ಇರ್ತಾ ಇದ್ದಿಲ್ಲ. ಯಾವತ್ತೂ ಅಷ್ಟೇ ಅಮ್ಮ, ಯಾವತ್ತು ತವ್ರನ್ನ ಹೆಣ್ಮಕ್ಳಿಗೆ ತವ್ರ ಮನೆ ಅಂತಕ್ಕಂಥದ್ದು ಒಂದು ದಿವಸದ ಕತೆ ಅಲ್ಲ. ಅದು ಅವಳು ಹುಟ್ಟಿನಿಂದ ಸಾಯುವವರೆಗೂ ತವರು ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ತವ್ರನ್ನ ಕಂಡ್ರೆ ಹೆಣ್ಮಕ್ಳಿಗೂ ಒಂದು ಪ್ರೀತಿ, ಹೆಣ್ಣು ಮಕ್ಕಳನ್ನು ಕಂಡ್ರೆ ತವ್ರಿಗೂ ಅಷ್ಟೇ ಪ್ರೀತಿ ಇದೆ. ಇರಲಿ ತಾಯಿ, ಒಳ್ಳೆಯದಾಗಲಿ. ನಿಮ್ಮ ತಾಯಿ ಮಕ್ಕಳ ಬಾಂಧವ್ಯ ಗಟ್ಟಿ ಇರಲಿ. ಆದರೆ ನಿನ್ನ ಜೀವನ ಹೇಗೂ ಇದ್ದಂಥ ಅತಂತ್ರ ಸ್ಥಿತಿಯಲ್ಲಿದೆಯಲ್ಲ, ಅದು ಬಹಳ ಮನಸ್ಸಿಗೆ ನೋವಿದೆ. ನಮ್ಮ ಯಜಮಾನ್ರು ಏನು ಅಮ್ಮ, ಆಧಾರನೇ ಏನು ನಾನು ಕೊಡ್ದಿರ ನಾನು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗತ್ತೆ? 2 ಸಲ ಪೋಸ್ಟ್ ಕಳಿಸಿದೀನಿ ಗುರುಜಿ. ನಿಮಗೆ ಬಂದಿದೆ ಇಲ್ಲ ಗೊತ್ತಿಲ್ಲ. 4 ವರ್ಷ ಕೆಳಗನೆ ಕಳಿಸಿದ್ವಿ. 2 ಸಲ ನಾನು ಬಳ್ಳಾರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಬಂದಿದ್ದೀನಿ. ಅಲ್ಲಾದ್ರೂ ಸಿಕ್ಕಿ ನಾನು ಮಾತಾಡ್ಬೋದಾಗಿತ್ತಲ್ಲ. ಬಂದಿದ್ದೀನಿ ಗುರುಜಿ. ಒಂದ್ಸಲ ನೀವು ಸಿಕ್ಲಿಲ್ಲ. ಬಾಳ